28th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಜಾಯಿನ್ ಆಗ್ತಾ ಇದೆ. ಓಕೆ, ಫಸ್ಟ್ ಅದನ್ನ ಬರ್ತಾ ಇದ್ದೇನೆ. ಓಕೆ, 2 ಪಾಯಿಂಟ್ ಜಾಯಿನ್ ಆಗಿದೆ. ಯಾವ್ದದು? ಎ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ ಕಮ 0, ಬಿ ಪಾಯಿಂಟ್ ಬಂದ್ಬಿಟ್ಟು 0, y. ಓಕೆ, ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಈ ಲೈನಿಗೆ ಒಂದು ಮಿಡ್ ಪಾಯಿಂಟ್ ಇದೆ ಅಂತೆ. ಆ ಮಿಡ್ ಪಾಯಿಂಟ್ ಏನು? 4, 3. ಸೊ ಅವ್ರು ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಮಿಡ್ ಪಾಯಿಂಟ್ ಏನು? 4, 3 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಟ್ಬೇಕು? ಫೈಂಡ್ ದ ಲೆಂತ್ ಆಫ್ ಎ ಬಿ. ಓಕೆ, ಎ ಬಿ ಮಧ್ಯ ಡಿಸ್ಟೆನ್ಸ್ ಕಂಡಿಬೇಕು. ಓಕೆನಾ? ಈಗ ನೀವು ನೋಡ್ರಿ, ಇದು ಮಿಡ್ ಪಾಯಿಂಟ್ ಅಂದ್ರೆ ಇದು ಎಕ್ಸ್ y ಆಯ್ತು. ಓಕೆ, ಇದು x1 y1 ಆಯ್ತು, ಇದು x2 y2 ಆಯ್ತು. ಓಕೆ, ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? m of x, y is equal to x1 plus x2 by 2, y1 plus y2 by 2. ಓಕೆ, ಸೊ ಈಗ ಮಿಡ್ ಪಾಯಿಂಟ್ ನಮಗೆ ಗೊತ್ತು. ಏನು ಮಿಡ್ ಪಾಯಿಂಟ್ ಬಂದ್ಬಿಟ್ಟು 4, 3 ಅಂತ ಗೊತ್ತು. ಈಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು? x ಪ್ಲಸ್ x2 ವ್ಯಾಲ್ಯೂ ಏನು? 0, x ಪ್ಲಸ್ 0 by 2, ಈಗ y1 ವ್ಯಾಲ್ಯೂ ಏನು? 0, y2 ವ್ಯಾಲ್ಯೂ ಏನು? y ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ ಈಕ್ವಲ್ ಟು ಕೊಟ್ಟಿದ್ದಾರೆ ಅಂತಂದ್ರೆ, ಓಕೆ, ಇಲ್ಲಿ ಈಕ್ವಲ್ ಟು ಇದೆ ಅಂದ್ರೆ, ಓಕೆ, ಎಕ್ಸ್ ವ್ಯಾಲ್ಯೂ ಇಲ್ಲಿರೋ ಎಕ್ಸ್ ವ್ಯಾಲ್ಯೂ ಈಕ್ವಲ್, ಆಮೇಲೆ ಈ ವೈ ವ್ಯಾಲ್ಯೂ ಈಕ್ವಲ್ ಅಂತ. ಸೊ ನಾನು ಇವಾಗ ಏನ್ ಬರಿಬಹುದು? 4 is equal to x plus 0 by 2 ಬರಿಬಹುದು. ಅಂಡ್ ಇನ್ನೊಂದೇನು? 3 is equal to 0 plus y by 2 ಅಂತ ಬರಿಬಹುದು. ಸೊ ಏನಾಗುತ್ತೆ? ಈ 2 ಮೇಲೆ ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. 4 into 2 is equal to x plus 0 x ಆಗುತ್ತೆ. 4 2 8. ಸೊ x ವ್ಯಾಲ್ಯೂ 8 ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ಇಲ್ಲಿ ಅಂಡ್, ಓಕೆ, ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಇಂಟು ಆಗುತ್ತೆ. 3 into 2 is equal to 0 plus y. ಓಕೆ, ಅಂಡ್ 3 2 6, 0 plus y ಆಗುತ್ತೆ. ಸೊ y ವ್ಯಾಲ್ಯೂ 6 ಆಗುತ್ತೆ. ಓಕೆ, ಸೊ ನಮಗೀಗ x ವ್ಯಾಲ್ಯೂ 8, y ವ್ಯಾಲ್ಯೂ 6 ಅಂತ ಗೊತ್ತಾಯ್ತು. ಸೊ ಇವಾಗ ನೀವು ನೋಡಿದ್ರೆ ಎ ಪಾಯಿಂಟ್ ಏನಿತ್ತು ನೋಡ್ರಿ, ಎ ಪಾಯಿಂಟ್ ಬಂದ್ಬಿಟ್ಟು x, 0 ಅಂದ್ರೆ x ಇದ್ದಲ್ಲಿ ಏನು? 8, 0 ಆಯ್ತು. ಓಕೆ, ಬಿ ವ್ಯಾಲ್ಯೂ ಏನಾಯ್ತು ನೋಡ್ರಿ, ಬಿ ವ್ಯಾಲ್ಯೂ 0, y ಇದೆ. 0, y ವ್ಯಾಲ್ಯೂ ಏನು? 6. ಓಕೆ, ಈಗ ನಮಗೇನು? ಇದು ಬಂದ್ಬಿಟ್ಟು ಎ ಪಾಯಿಂಟ್, ಇದು ಬಂದ್ಬಿಟ್ಟು ಬಿ ಪಾಯಿಂಟ್ ಅಂತ ಗೊತ್ತಾಯ್ತು. ಈಗ ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಕಂಡಿಬೇಕು. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೋಡ್ರಿ, ಬರೀ ಎ ಬಿ ತಗೊಂಡ್ಬಿಡೋಣ. ಓಕೆ, ಇದು ಎ, ಇದು ಬಿ. ಎ ವ್ಯಾಲ್ಯೂ ಏನ್ ಗೊತ್ತಾಯ್ತು ನಮ್ಗೆ? 8, 0 ಅಂತ ಗೊತ್ತಾಯ್ತು. ಬಿ ವ್ಯಾಲ್ಯೂ ಏನು? 0, 6 ಅಂತ ಗೊತ್ತು. ಇದೇನಿದು? x1 y1, ಇದು ಬಂದ್ಬಿಟ್ಟು x2 y2. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನು? ರೂಟ್ x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. x2 ಇದ್ದಲ್ಲಿ ಏನು? x2 ಇದ್ದಲ್ಲಿ 0 ಮೈನಸ್, ಓಕೆ, x1 ವ್ಯಾಲ್ಯೂ 8 ಸ್ಕ್ವೇರ್ ಪ್ಲಸ್, ಈಗ y2 ವ್ಯಾಲ್ಯೂ ಏನು? 6 ಮೈನಸ್ y1 ವ್ಯಾಲ್ಯೂ 0 ಸ್ಕ್ವೇರ್. ಸೊ t is equal to ಏನಾಗುತ್ತೆ? ರೂಟ್ 0 - 8 -8 ಹೋಲ್ ಸ್ಕ್ವೇರ್ ಆಗುತ್ತೆ. 6 ಅಲ್ಲಿ 0 ಹೋದ್ರೆ 6 ಸ್ಕ್ವೇರ್ ಆಯ್ತು. ಈಗ -8 ಸ್ಕ್ವೇರ್ ಏನಾಗುತ್ತೆ? 64 ಆಗುತ್ತೆ. ಓಕೆ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ. 6 ಸ್ಕ್ವೇರ್ ಎಷ್ಟು? 36. ಡಿ is equal to 64 plus 36 ಎಷ್ಟಾಯ್ತು? 100 ಆಯ್ತು. ಸೊ ರೂಟ್ 100 ಅಂದ್ರೆ ನಥಿಂಗ್ ಬಟ್ 10. ಓಕೆ, ಡಿ ವ್ಯಾಲ್ಯೂ 10 ಅಂದ್ರೆ, ಓಕೆ, ಎ ಬಿ ಡಿಸ್ಟೆನ್ಸ್ ಬಂದ್ಬಿಟ್ಟು 10 ಯೂನಿಟ್ಸ್ ಅಂತ ಬರಿಬೇಕು. ಓಕೆ, ಸೊ ಎ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 10 ಯೂನಿಟ್ಸ್. ಓಕೆ, ಇದು ಬಂದ್ಬಿಟ್ಟು ಲೆಂತ್ ಆಫ್ ಎ ಬಿ. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ ಟು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ
ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.